ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮೇಷ ರಾಶಿಯವರಿಗೆ ಜನವರಿ 15ರ ನಂತರ ನಿಮ್ಮ ಜೀವನ ಬದಲಾಗುತ್ತೆ. ಸಂಪೂರ್ಣವಾಗಿ ದೊಡ್ಡ ವಿಶೇಷತೆಯಿಂದ ತುಂಬಿರುವಂತಹ ಆಶ್ಚರ್ಯಕರವಾದ ಘಟನೆಗಳು ನಡೆಯುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೌದು, ಈ ರಾಶಿ ಚಕ್ರದವರ ಬಾಳು ಬೆಳಕಾಗಲು ಈ ಸಂಕ್ರಾಂತಿ ಸಮಯ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಕಷ್ಟಗಳನ್ನು ದೂರ ಮಾಡ್ಕೊಳ್ಳೋಕ್ಕೆ ದೇವರ ಒಂದು ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತದೆ. ಈ ಸಮಯ ದೊಡ್ಡ ದೊಡ್ಡ ಬದಲಾವಣೆ 2026 ಜನವರಿ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿಯಿಂದ ಈ ರಾಶಿಯವರಿಗೆ ಸೂರ್ಯ ಮತ್ತು ಗುರು ಸೇರಿ ಅಪರೂಪದ ಶಕ್ತಿಶಾಲಿ ರಾಜಯೋಗವನ್ನು ರೂಪಿಸ್ತಾ ಇದ್ದಾರೆ. ಸೂರ್ಯನ ಸಕಾರಾತ್ಮಕ ಶಕ್ತಿ ಮತ್ತು ಗುರುವಿನ ಆಶೀರ್ವಾದದಿಂದಾಗಿ ಮೇಷ ರಾಶಿಯವರ ಜೀವನದಲ್ಲಿ ದಿಢೀರ್ ಬದಲಾವಣೆಗಳಿಗೆ ಕಾರಣವಾಗುತ್ತಿದೆ. ನಿಂತಿದ್ದಂತಹ ಕೆಲಸಗಳು ಚಾಲನೆ ಪಡೆದುಕೊಳ್ಳಬಹುದು, ಮನಸ್ಸಿನಲ್ಲಿ ಸ್ಪಷ್ಟತೆ ಮೂಡಬಹುದು ಮತ್ತು ಆತ್ಮವಿಶ್ವಾಸ ಅಚ್ಚರಿಯಂತೆ ಹೆಚ್ಚಾಗಬಹುದು. ನಿಮ್ಮ ಮುಂದೆ ಒಂದು ಹೊಸ ದಾರಿ ತೆರೆಯುವಂತಹ ಅನುಭವ ಬರಬಹುದು. ಈ ಯೋಗ ನಿಮ್ಮ ಗತಿಯನ್ನೇ ಬದಲಾಯಿಸುವಂತಹ ದೊಡ್ಡ ಶಕ್ತಿಯನ್ನ ಹೊಂದಿದೆ. ಇವತ್ತಿನ ವಿಡಿಯೋದಲ್ಲಿ ಸೂರ್ಯ ಗುರು ಸಂಯೋಗದಿಂದ ಮೇಷ ರಾಶಿಯವರಿಗೆ ಮುಂದಿನ ದಾರಿ ಹೇಗಿರುತ್ತದೆ ಎಂಬ ಸರಳವಾಗಿ ತಿಳಿದುಕೊಳ್ತಾ ಹೋಗೋಣ. ಈ ಒಂದು ರಾಶಿ ಭವಿಷ್ಯ ನಿಮಗೆ ತಾತ್ಕಾಲಿಕವಾಗಿ ಸಿಕ್ಕಿಲ್ಲ. ಇದು ಸಂಪೂರ್ಣವಾಗಿ ನೀವು ನಂಬಿರುವಂತಹ ದೈವದ ಉತ್ತಮವಾದ ಮಾರ್ಗದರ್ಶನವಾಗಿದೆ. ಈ ಒಂದು ವಿಶೇಷವಾದ ಮಾಹಿತಿಯನ್ನು ನೀವು ಅರ್ಥ ಮಾಡಿಕೊಂಡರೆ ನಿಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆಗಳು ಪವಾಡಗಳು ನಡೆಯುತ್ತದೆ ಎಂಬ ಸಂಪೂರ್ಣವಾದ ಅರ್ಥವಾಗುವಂತಹ ಮಾಹಿತಿಗಳು ನಿಮ್ಮ ಮನಸ್ಸಿಗೆ ತಲುಪುತ್ತದೆ. ಈ ಸಮಯ ನೀವು ಕಾಲಚಕ್ರದ ಗತಿಯಲ್ಲಿ ಗ್ರಹಗಳ ಸಂಚಾರವು ಮನುಷ್ಯನ ಜೀವನದ ಮೇಲೆ ಅಗಾಧವಾದ ಪರಿಣಾಮವನ್ನು ಬೀರುತ್ತದೆ ಎಂಬುದನ್ನು ನಮ್ಮ ಪೂರ್ವಜರು ನಂಬಿಕೊಂಡು ಬಂದಿರುವಂತಹ ಸತ್ಯ. 2026 ಹೊಸ ವರ್ಷದ ಆರಂಭವು ಜಗತ್ತಿಗೆ ಹೊಸ ಭರವಸೆಯನ್ನು ತರುತ್ತಿದ್ದರೂ ಕೂಡ ಜನವರಿ 15ರ ನಂತರದ ದಿನಗಳು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅತ್ಯಂತ ವಿಶೇಷವಾಗಿದೆ. ಇದಕ್ಕೆ ಮುಖ್ಯ ಕಾರಣವೆಂದರೆ ನವಗ್ರಹಗಳ ರಾಜನಾಗಿರುವಂತಹ ಸೂರ್ಯ ಮತ್ತು ದೇವಗುರು ಬೃಹಸ್ಪತಿಯು ಒಂದೇ ರೇಖೆಯಲ್ಲಿ ಒಂದೇ ಸೃಷ್ಟಿಸುತ್ತಿರುವಂತಹ ಅದ್ಭುತ ಯೋಗ. ಈ ವಿದ್ಯಮಾನವು ಕೇವಲ ಆಕಾಶದಲ್ಲಿ ನಡೆಯುವಂತಹ ಚಮತ್ಕಾರವಲ್ಲ, ಬದಲಿಗೆ ಭೂಮಿಯ ಮೇಲಿರುವಂತಹ ಜೀವಿಗಳ ಭವಿಷ್ಯವನ್ನೇ ಬದಲಾಯಿಸಬಲ್ಲ ಶಕ್ತಿಯುತ ಸಮಯವಾಗಿದೆ. ಸೂರ್ಯನು ಆತ್ಮದ ಕಾರಕನಾಗಿದ್ದಾನೆ. ನಮ್ಮೊಳಗಿನ ಚೈತನ್ಯ, ಧೈರ್ಯ ಮತ್ತು ನಮ್ಮನ್ನು ಆಳುವ ಶಕ್ತಿಯನ್ನು ಸೂರ್ಯ ಪ್ರತಿನಿಧಿಸುತ್ತಾನೆ. ಇನ್ನೊಂದೆಡೆ ಗುರುವು ಜ್ಞಾನ, ವಿವೇಕ ಮತ್ತು ದೈವಿಕ ಅನುಗ್ರಹದ ಸಂಕೇತ. ಯಾವಾಗ ತೇಜಸ್ಸು ಮತ್ತು ಜ್ಞಾನ ಒಂದಾಗುತ್ತದೆಯೋ ಆವಾಗ ಕತ್ತಲೆಗೆ ಜಾಗ ಇರೋದಿಲ್ಲ. 2026 ಜನವರಿ 15 ಈ ಎರಡು ಮಹಾನ್ ಶಕ್ತಿಗಳು ಸೇರುವುದು ಉಂಟಾಗುವಂತಹ ಧನಾತ್ಮಕ ಅಲೆಯು ಇಡೀ ಬ್ರಹ್ಮಾಂಡದಲ್ಲೇ ಹೊಸ ಶಕ್ತಿ ಮತ್ತು ಸಂಚಲನವನ್ನು ಮೂಡಿಸಲಿದೆ. ಇದು ರಾಜನಿಗೆ ಮಂತ್ರಿಯ ಸಲಹೆ ಸಿಕ್ಕಂತೆ ಅಥವಾ ಅಧಿಕಾರಕ್ಕೆ ವಿವೇಕ ಸಿಕ್ಕಂತೆ. ಅಷ್ಟೇ ಅಲ್ಲದೆ ಇದೊಂದು ಮಕರ ಸಂಕ್ರಾಂತಿ ಇವರ ಜೀವನದ ಬಾಳನ್ನ ಬದಲಾಯಿಸಬಲ್ಲ ವಿಶೇಷವಾದ ತಿರುವಿಗೆ ಕಾರಣವಾಗಿರುವಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಸಮಯವು ಮನುಷ್ಯನಿಗೆ ತನ್ನ ಗುರಿಯನ್ನ ತಲುಪಲು ಬೇಕಾದಂತಹ ದಾರಿದೀಪವಾಗಲಿದೆ. ಸಾಮಾನ್ಯವಾಗಿ ಸೂರ್ಯನ ಪ್ರಕಾರತೆ ಎಂತಹ ಗ್ರಹಗಳನ್ನ ಮಂಕಾಗಿಸುತ್ತವೆ ಅಂದರೆ ಗುರುವಿನ ವಿಷಯದಲ್ಲಿ ಹಾಗಾಗೋದಿಲ್ಲ. ಗುರುವಿನ ಸಾತ್ವಿಕ ಶಕ್ತಿಯು ಸೂರ್ಯನ ತೇಜಸ್ಸನ್ನ ಇನ್ನಷ್ಟು ಹೆಚ್ಚಿಸುತ್ತದೆ. ಈ ಯೋಗವನ್ನು ನಾವು ಶಿವ ಮತ್ತು ವಿಷ್ಣುವಿನ ಸಮಾಗಮದಂತೆ ಪವಿತ್ರವೆಂದು ಭಾವಿಸುತ್ತೇವೆ. ಈ ಬದಲಾವಣೆಯು ಪ್ರಕೃತಿಯಲ್ಲಿ ಸಕಾರಾತ್ಮಕತೆಯನ್ನು ತುಂಬುತ್ತದೆ. ಜನವರಿ 15 ನಿಮಗೆಲ್ಲ ತಿಳಿದಿರುವ ರೀತಿ ಮಕರ ಸಂಕ್ರಾಂತಿ ಅಂದರೆ ಖಂಡಿತವಾಗಿ ಎಲ್ಲ ರೀತಿಯ ಜನರಲ್ಲೂ ಕೂಡ ಒಂದು ಶಕ್ತಿ, ಸಾಮರ್ಥ್ಯ, ಜೀವನದ ಒಂದು ವಿಶೇಷತೆಗೆ ತುಂಬಿರುವಂತಹ ಸಮಯವಾಗಿದೆ. ಅಂದರೆ ಈ ಸಮಯದಲ್ಲಿ ದೇವರುಗಳ ಹಗಲು ಎಂದು ಎಲ್ಲರೂ ಕೂಡ ಪರಿಗಣಿಸುತ್ತಾರೆ. ಅಂದರೆ ಇದರ ಸಮಯದಲ್ಲಿ ವಿಶೇಷವಾಗಿ ಮದುವೆ, ಮುಂಜಿ, ಗೃಹ ಪ್ರವೇಶಗಳು ನಡೆಯುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈ ಸಮಯ ಅತ್ಯಂತ ಶುಭ ಹಾಗೂ ಎಲ್ಲರಿಗೂ ಕೂಡ ಒಳಿತನ ಮಾಡುವಂತಹ ವಿಶೇಷ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ದಿನಗಳಲ್ಲಿ ವಾತಾವರಣಗಳಲ್ಲಿ ಒಂದು ಬಗೆಯ ದೈವಿಕತೆ ತುಂಬಿಕೊಂಡಿರುತ್ತದೆ. ಇದು ಕೆಟ್ಟ ಆಲೋಚನೆಗಳನ್ನು ನಾಶ ಮಾಡಿ ಒಳ್ಳೆತನವನ್ನು ಬೆಳೆಸುವಂತಹ ಸಮಯವಾಗಿದೆ. ಈ ಸಮಯದಲ್ಲಿ ಕೈಗೊಳ್ಳುವ ಯಾವುದೇ ಕೆಲಸ ಕಾರ್ಯಗಳು ಕೂಡ ದೀರ್ಘಕಾಲದವರೆಗೆ ಯಶಸ್ಸನ್ನು ನೀಡುತ್ತವೆ ಎಂಬ ನಂಬಿಕೆ ಕೂಡ ಇದೆ. ಈ ಗ್ರಹಗಳ ಮೈತ್ರಿಯು ಜಗತ್ತಿನಾದ್ಯಂತ ನ್ಯಾಯ, ಧರ್ಮ ಮತ್ತು ಸತ್ಯದ ಹಾದಿಯಲ್ಲಿ ನಡೆಯುವಂತವರಿಗೆ ದೊಡ್ಡ ಮಟ್ಟದ ಬೆಂಬಲವನ್ನು ನೀಡುತ್ತದೆ. ಕಠಿಣ ಪರಿಶ್ರಮ ಪಡುವಂತವರಿಗೆ ಅದೃಷ್ಟದ ಬಾಗಿಲು ತೆರೆಯುವಂತಹ ಸಮಯವಿದು. ಆದರೆ ಈ ಜಾಗತಿಕ ಬದಲಾವಣೆಯ ನಡುವೆ ರಾಶಿ ಚಕ್ರದ ಮೊದಲ ರಾಶಿಯಾದಂತಹ ಮೇಷ ರಾಶಿಯವರ ಬದುಕಿನಲ್ಲಿ ಇದು ತರುತ್ತಿರುವಂತಹ ಬದಲಾವಣೆಗಳು ಹೂವಿಗೂ ನಿಲುಕದಷ್ಟು. ಹಾಗಾದರೆ ಬೆಂಕಿಯ ಅಂಶವಿರುವ ಮೇಷ ರಾಶಿಯವರಿಗೆ ಸೂರ್ಯನ ತೇಜಸ್ಸು ಮತ್ತು ಗುರುವಿನ ತಂಪು ಎರಡೂ ಸೇರಿದಾಗ ಏನಾಗುತ್ತದೆ ಎಂಬುದು ಅತ್ಯಂತ ಕುತೂಹಲಕಾರಿ ವಿಷಯವಾಗಿದೆ.
ಇದು ಕೇವಲ ಗ್ರಹಗಳ ಬದಲಾವಣೆಯಲ್ಲ, ಮೇಷರಾಶಿಯವರ ಹಣೆ ಬರಹವನ್ನೇ ತಿದ್ದಿ ಬರೆಯುವಂತಹ ಸಮಯವಾಗಿದೆ. ಮೇಷರಾಶಿಯವರು ಹುಟ್ಟಿನಿಂದಲೇ ನಾಯಕತ್ವದ ಗುಣವನ್ನು ಹೊಂದಿರುವವರು, ಯಾವಾಗಲೂ ಕೂಡ ಮುನ್ನುಗ್ಗುವಂತಹ ಸ್ವಭಾವದವರು ಮತ್ತು ಯಾವಾಗಲೂ ಹೆದರದೇ ಇರುವಂತಹವರು. ಕಳೆದ ಕೆಲವು ಸಮಯದಿಂದ ಇವರ ಬದುಕಿನಲ್ಲಿ ಹಲವಾರು ರೀತಿಯ ತೊಂದರೆ, ಸಮಸ್ಯೆಗಳು, ಗೊಂದಲಗಳು ಆವರಿಸಿಕೊಂಡಿರಬಹುದು. ಎಷ್ಟೇ ಪ್ರಯತ್ನ ಪಟ್ಟರೂ ಕೈಗೆಟುಕದ ಫಲಿತಾಂಶ ಅಥವಾ ಕಾರಣವಿಲ್ಲದೆ ಮಾನಸಿಕ ಒತ್ತಡ ಇವರನ್ನ ಕಾಡಿರಬಹುದು. ಆದರೆ 2026 ಜನವರಿ 15 ನಂತರ ಮಕರ ಸಂಕ್ರಾಂತಿಯು ಈ ರಾಶಿಯವರ ಬಾಳಿನಲ್ಲಿ ಕಷ್ಟಗಳನ್ನು ದೂರ ಮಾಡುತ್ತೆ. ಸೂರ್ಯ ಮತ್ತು ಗುರುವಿನ ಅನುಗ್ರಹದಿಂದ ಇವರ ಬದುಕಿನಲ್ಲಿ ಆಗುವ ಮೊದಲ ಬದಲಾವಣೆ ಎಂದರೆ ಅದು ದೈವಿಕವಾಗಿ ಆಂತರಿಕವಾಗಿರುವಂತಹ ಜಾಗರೂಕತೆ. ಜನವರಿ 15 ನಂತರ ಸೂರ್ಯ ಮತ್ತು ಗುರುವಿನ ಅನುಗ್ರಹದಿಂದ ಇವರ ಬದುಕಿನಲ್ಲಿ ಆಗುವ ಮೊದಲ ಬದಲಾವಣೆ ಎಂದರೆ ಅದು ಆಂತರಿಕ ಜಾಗೃತಿ. ಇದುವರೆಗೆ ಮನಸ್ಸಿನಲ್ಲಿದ್ದಂತಹ ಗೊಂದಲದ ಮೋಡಗಳು ಕ್ಷಣಾರ್ಧದಲ್ಲಿ ಸರಿದು ಹೋಗುತ್ತದೆ. ಸೂರ್ಯನು ಮೇಷರಾಶಿಯವರಿಗೆ ಪಂಚಮಾಧಿಪತಿಯಾಗಿರೋದ್ರಿಂದ ಮತ್ತು ಗುರುವು ಭಾಗ್ಯಾಧಿಪತಿಯಾಗಿರೋದ್ರಿಂದ ಇವರಿಬ್ಬರ ಆಶೀರ್ವಾದವು ಮೇಷರಾಶಿಯವರ ಬುದ್ಧಿಶಕ್ತಿ ಮತ್ತು ಅದೃಷ್ಟವನ್ನ ಏಕಕಾಲದಲ್ಲಿ ಜಾಗೃತಗೊಳಿಸುತ್ತದೆ. ಡಿಸೆಂಬರ್ ಬದಲಾವಣೆ ಎಂದರೆ ಕೇವಲ ಹಣ ಬರುವುದು ಅಥವಾ ಆಸ್ತಿ ಸಿಗುವುದು ಮಾತ್ರವಲ್ಲ, ಅದಕ್ಕಿಂತ ಮುಖ್ಯವಾಗಿ ಮನುಷ್ಯನ ಆಲೋಚನಾ ಲಹರಿಯೇ ಬದಲಾಗುವುದು. ಮೇಷರಾಶಿಯಲ್ಲಿರ್ತಕ್ಕಂಥ ಅಡಗಿರತಕ್ಕಂಥ ಸೂಕ್ತ ಪ್ರತಿಭೆಗಳು ಹೊರಬರಲು ಈ ಸಮಯ ವೇದಿಕೆಯನ್ನ ಸಿದ್ಧಪಡಿಸುತ್ತದೆ. ಈ ಅವಧಿಯಲ್ಲಿ ಮೇಷರಾಶಿಯವರಲ್ಲಿ ಆತ್ಮವಿಶ್ವಾಸವು ಹೆಚ್ಚಾಗುತ್ತದೆ. ಒಟ್ಟಾರೆಯಾಗಿ ಇವರು ಆತ್ಮವಿಶ್ವಾಸದ ಶಿಖರವನ್ನ ತಲುಪುತ್ತಾರೆ. ಹಿಂದೆ ಯಾವ ಕೆಲಸವನ್ನ ಮಾಡಲು ಅವರು ಹಿಂಜರಿಯುತ್ತಿದ್ದರೋ ಈಗ ಅದೇ ಕೆಲಸವನ್ನ ಅವರು ಅತ್ಯಂತ ಸುಲಭವಾಗಿ ಮತ್ತು ಧೈರ್ಯವಾಗಿ ಎದುರಿಸುತ್ತಾರೆ. ಅವರ ಮಾತಿನಲ್ಲೂ ಒಂದು ಬಗೆಯ ಗಾಂಭೀರ್ಯ ಮತ್ತು ಆಕರ್ಷಣೆ ಬರುತ್ತದೆ. ಜನರು ಇವರ ಮಾತುಗಳನ್ನ ಕೇಳಲು ಮತ್ತು ಇವರ ಸಲಹೆಗಳನ್ನ ಪಡೆಯಲು ಮುಗಿಬೀಳುತ್ತಾರೆ. ಸೂರ್ಯನ ಪ್ರಭಾವದಿಂದ ಇವರ ವ್ಯಕ್ತಿತ್ವದಲ್ಲಿ ರಾಜಕಳೆ ಬಂದರೆ, ಗುರುವಿನ ಪ್ರಭಾವದಿಂದ ಶಾಂತಿ ಮತ್ತು ಸಮಾಧಾನ ನೆಲೆಸುತ್ತದೆ. ಕೋಪವನ್ನ ಕಡಿಮೆ ಮಾಡಿಕೊಂಡು ವಿವೇಕದಿಂದ ವರ್ತಿಸುವ ಕಲೆಯನ್ನು ಇವರು ಕರಗತ ಮಾಡಿಕೊಳ್ತಾರೆ. ಇಲ್ಲಿಗೆ ಈ ರಾಶಿಯವರಿಗೆ ಗಮನಿಸಬೇಕಾದಂತಹ ಮತ್ತೊಂದು ಪ್ರಮುಖವಾದ ಅಂಶವೆಂದರೆ ದೈವಿಕ ಸಹಾಯ. ಮೇಷರಾಶಿಯವರು ಇಷ್ಟು ದಿನಗಳ ಕಷ್ಟಗಳಿಗೆ ಪರಿಹಾರವಂತೆ ಅದೃಷ್ಟವು ಅವರನ್ನ ಹುಡುಕಿಕೊಂಡು ಬರುತ್ತದೆ. ಅವರು ಅಂದುಕೊಂಡ ಕೆಲಸಗಳು ಯಾವುದೇ ಅಡೆತಡೆಗಳಿಲ್ಲದೆ ನಡೆಯಲಾರಂಭಿಸುತ್ತವೆ. ಇದನ್ನ ನೋಡಿ ಕೆಲವರು ಅದು ಪವಾಡವೆಂದು ಭಾವಿಸಬಹುದು, ಆದರೆ ಅದು ಅವರ ಪೂರ್ವ ಪುಣ್ಯ ಮತ್ತು ಈಗಿನ ಗ್ರಹಗಳ ಬಲವಾದ ಕಾಲವಾಗಿದೆ. ಸಮಾಜದಲ್ಲಿ ಇವರಿಗೆ ಇದ್ದಕ್ಕಿದ್ದಂತೆ ಗೌರವ ಹೆಚ್ಚಾಗುತ್ತದೆ. ಇಷ್ಟು ದಿನ ಇವರನ್ನ ಕರೆಗಾಣಿಸಿದಂತವರೇ ಈಗ ಅವರ ಬಳಿ ಬಂದು ಸ್ನೇಹ ಬೆಳೆಸಲು ಪ್ರಯತ್ನಿಸುತ್ತಾರೆ. ಈ ಬದಲಾವಣೆಯು ಮೇಷರಾಶಿಯವರನ್ನ ಆಧ್ಯಾತ್ಮಿಕವಾಗಿ ಕೂಡ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಲೌಕಿಕ ಸುಖಗಳ ಜೊತೆಗೆ ಮಾನಸಿಕ ನೆಮ್ಮದಿಯ ಮಹತ್ವವನ್ನ ಅವರು ತಿಳಿದುಕೊಳ್ತಾರೆ. ಅವರ ನಿರ್ಧಾರಗಳು ಹೆಚ್ಚು ಪ್ರಬಲವಾಗಿರುತ್ತದೆ ಮತ್ತು ಕುಟುಂಬದ ಜವಾಬ್ದಾರಿಯನ್ನ ಹೊರುವಂತಹ ಶಕ್ತಿ ಅವರಿಗೆ ಪ್ರಾಪ್ತಿಯಾಗುತ್ತೆ. ಮನುಷ್ಯನ ಜೀವನದಲ್ಲಿ ನೆಮ್ಮದಿ ಇರಬೇಕಾದರೆ ಆರ್ಥಿಕ ಸ್ಥಿರತೆ ಬಹಳ ಮುಖ್ಯ. ಮೇಷರಾಶಿಯವರು ಕಳೆದ ದಿನಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ಏರಿಳಿತಗಳನ್ನು ಕಂಡಿರಬಹುದು. ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಪರಿಸ್ಥಿತಿ ಅಥವಾ ಸಾಲದ ಸುಳಿ ಅವರನ್ನ ಕಾಡಿರಬಹುದು. ಆದರೆ 2026 ಜನವರಿ 15 ನಂತರ ಗ್ರಹಗಳ ಸಂಚಾರವು ಇವರ ಆರ್ಥಿಕ ಜೀವನದ ದಿಕ್ಕನ್ನೇ ಬದಲಾಯಿಸಿ ಸೂರ್ಯನ ಅಧಿಕಾರ ಮತ್ತು ಯಶಸ್ಸಿನ ಕಾರಕನಾದರೆ ಗುರುವು ಸಂಪತ್ತು ಮತ್ತು ಸಮೃದ್ಧಿಯ ಕಾರಕನಾಗಿದ್ದಾನೆ. ಈ ಇಬ್ಬರ ಮೈತ್ರಿಯು ಮೇಷರಾಶಿಯವರ ಪಾಲಿಗೆ ಅಕ್ಷಯ ಪಾತ್ರೆಯಂತೆ ಕೆಲಸ ಮಾಡುತ್ತದೆ. ದಿಢೀರ್ ಧನ ಲಾಭ ಅಂದರೆ ಲಾಟರಿ ಹೊಡಿಬಹುದು ಮಾತ್ರವಲ್ಲದೆ ಬದಲಿಗೆ ಅವರು ಮಾಡುವಂತಹ ವೃತ್ತಿಯಲ್ಲಿ ನಿರೀಕ್ಷೆಗೂ ಮೀರಿದಂತಹ ಆದಾಯ ಹರಿದು ಬರುವುದು. ಉದ್ಯೋಗದಲ್ಲಿರುವಂತಹ ಮೇಷರಾಶಿಯವರಿಗೆ ಈ ಸಮಯವು ಸುವರ್ಣ ಅವಕಾಶವನ್ನ ಹೊತ್ತು ತರುತ್ತಿದೆ. ಇಷ್ಟು ದಿನ ಕಚೇರಿಯಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುತ್ತಿಲ್ಲ ಎಂದು ಕೊರಗುತ್ತಿದ್ದರೆ ಆ ಚಿಂತೆ ದೂರವಾಗುವ ಕಾಲ ಸನ್ನಿಹಿತಕ್ಕೆ ಬಂದಿದೆ. ನಿಮ್ಮ ಮೇಲಾಧಿಕಾರಿಗಳೇ ಕೆಲಸವನ್ನ ಗುರುತಿಸಿ ಬಡ್ತಿ ನೀಡುವ ಸಾಧ್ಯತೆಗಳು ದಟ್ಟವಾಗಿದೆ. ಸೂರ್ಯನ ಪ್ರಭಾವದಿಂದ ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸ್ತಾ ಇರುವಂತವರಿಗೆ ಯಶಸ್ಸು ಸಿಗುವ ಸಮಯ ಇದಾಗಿದೆ. ಒಟ್ಟಾರೆಯಾಗಿ ಸರ್ಕಾರಿ ಸವಲತ್ತು, ಟೆಂಡರ್ಗಳು ಅಥವಾ ರಾಜಕೀಯ ಸಂಪರ್ಕಗಳಿಂದ ಲಾಭವಾಗುವ ಸನ್ನಿವೇಶಗಳು ನಿರ್ಮಾಣವಾಗುತ್ತಾ ಹೋಗುತ್ತೆ. ಯಾರು ಸ್ವಂತ ಉದ್ಯೋಗ ಅಥವಾ ವ್ಯಾಪಾರ ಮಾಡ್ತಿದ್ದೀರೋ ಅವರಿಗೆ ಗುರುವು ವಿಸ್ತರಣೆಯ ಭಾಗ್ಯವನ್ನ ನೀಡ್ತಿದ್ದಾನೆ. ಸಣ್ಣ ಮಟ್ಟದಲ್ಲಿ ನಡೆಯುತ್ತಿದ್ದ ವ್ಯಾಪಾರವು ದೊಡ್ಡ ಮಟ್ಟಕ್ಕೆ ಬೆಳೆಯಲು ಕಾರಣ. ಬಂಡವಾಳ ಮತ್ತು ಬೆಂಬಲ ತಾನಾಗಿ ಒದಗಿ ಬರುತ್ತದೆ. ಹಣ ಬರುವುದು ಒಂದು ಕಡೆ, ಆದರೆ ಅದನ್ನ ಉಳಿಸಿ ಬುದ್ಧಿ ಬರುವುದು ಮತ್ತೊಂದು ಕಡೆ. ಗುರುವಿನ ಅನುಗ್ರಹದಿಂದಾಗಿ ಮೇಷರಾಶಿಯವರು ಅನವಶ್ಯಕ ಖರ್ಚುಗಳಿಗೆ ಕಡಿವಾಣ ಹಾಕಿ ಭವಿಷ್ಯಕ್ಕಾಗಿ ಸಂಪತ್ತನ್ನ ಕೂಡಿಸುವಂತಹ ಯಶಸ್ವಿಯಾಗುತ್ತಾರೆ. ಹಳೆಯ ಸಾಲಗಳು ತೀರುವ ದಾರಿಗಳು ತೆರೆದುಕೊಳ್ಳುತ್ತದೆ. ಭೂಮಿ, ವಾಹನ ಅಥವಾ ಮನೆ ಖರೀದಿಸುವಂತಹ ಯೋಗವು ಈ ಸಮಯದಲ್ಲಿ ಕೂಡಿ ಬರುತ್ತೆ. ಇಷ್ಟು ದಿನ ನಿಮಗೆ ಇದ್ದಿದ್ದಂತಹ ಆಸ್ತಿಯ ಒಂದು ವ್ಯಾಜ್ಯಗಳು ಈಗ ನಿಮ್ಮ ಪರವಾಗಿ ಇತ್ಯರ್ಥವಾಗುವಂತಹ ಸಾಧ್ಯತೆ ಹೆಚ್ಚಿಗೆ ಇರೋದ್ರಿಂದ ಜೀವನದ ನಿಜವಾದ ಗೆಲುವು ಇರುವುದು ಮನೆಯ ನೆಮ್ಮದಿಯಲ್ಲಿ ಅಷ್ಟೇ ಅಲ್ಲದೆ ಹಣವಿದ್ದರೂ ಕೂಡ ಮನಸ್ಸಿಗೆ ಶಾಂತಿ ಇಲ್ಲದಿದ್ದರೆ
ಮಾಡಿದರೆ ಅದು ವ್ಯರ್ಥ. ಜನವರಿ 15ರ ನಂತರ ಸೂರ್ಯ ಮತ್ತು ಗುರುವಿನ ಪ್ರಬಲವಾದ ಯೋಗ ಮೇಷರಾಶಿಯವರ ಕುಟುಂಬದ ಜೀವನದಲ್ಲಿ ಅದೃಷ್ಟದ ಹೊಳಪನ್ನ ಹರಿಸುತ್ತದೆ. ಗುರುವಿನ ದೃಷ್ಟಿಯು ಕುಟುಂಬದ ಸ್ಥಾನದ ಮೇಲೆ ಬೀಳುತ್ತಿರೋದ್ರಿಂದ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುವಂತಹ ಸೂಚನೆಗಳು, ದೀರ್ಘಕಾಲದಿಂದ ಮದುವೆಗಾಗಿ ಕಾಯುತ್ತಿರುವಂತವರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಇದಾಗಲೇ ಮದುವೆಯಾಗಿ ಸಂತಾನದ ನಿರೀಕ್ಷೆಯಲ್ಲಿರ್ತಕ್ಕಂತಹ ದಂಪತಿಗಳಿಗೆ ತೊಟ್ಟಿಲು ತೂಗುವಂತಹ ಭಾಗ್ಯ ಸಿಗುತ್ತೆ. ಗುರುವಿನ ಆಶೀರ್ವಾದವು ವಂಶವೃದ್ಧಿಗೆ ಕಾರಣವಾಗುತ್ತೆ. ಮನೆಯಲ್ಲಿ ಹಿರಿಯರ ಆರೋಗ್ಯ ಅತ್ಯುತ್ತಮವಾಗಿ ಸುಧಾರಣೆಯನ್ನ ಕಂಡುಕೊಳ್ಳುತ್ತೆ. ಒಟ್ಟಾರೆಯಾಗಿ ನೀವು ರಕ್ಷಾ ಕವಚದಂತೆ ಈ ಸಮಯ ನಿಮ್ಮ ಜೀವನದಲ್ಲಿ ಕೆಲಸ ಮಾಡುತ್ತದೆ. ಕುಟುಂಬ ಸದಸ್ಯರ ನಡುವೆ ಯಾವುದೇ ಮನಸ್ತಾಪ ಇದ್ರೂ ಕೂಡ, ತಪ್ಪು ಕಲ್ಪನೆ ಇದ್ರೂ ಕೂಡ ದೂರವಾಗಿ ಪ್ರೀತಿ ಮತ್ತು ವಿಶ್ವಾಸ ಚಿಗುರೊಡೆಯುತ್ತದೆ. ಸೂರ್ಯನ ಪ್ರಖರತೆಯಂತೆ ಸಂಬಂಧಗಳಿಂದ ಕಲ್ಮಶ ಸುಟ್ಟು ಹಾಕಿದರೆ ಗುರುವಿನ ತಂಪು ಪ್ರೀತಿಯನ್ನ ಪೋಷಿಸುತ್ತದೆ. ತಂದೆ ಅಥವಾ ತಾಯಿಯ ಸಮಾನರಾದವರಿಂದ ಮೇಷರಾಶಿಯವರಿಗೆ ಲಾಭ ಮತ್ತು ಮಾರ್ಗದರ್ಶನ ಸಿಗುತ್ತೆ. ಒಡ ಹುಟ್ಟಿದವರ ಸಹಕಾರವು ಕಷ್ಟ ಕಾಲದಲ್ಲಿ ಬೆಂಬಲವಾಗಿ ನಿಲ್ಲುತ್ತದೆ. ಸ್ನೇಹಿತರು ಮತ್ತು ಸಂಬಂಧಿಕರ ವಲಯದಲ್ಲಿ ಮೇಷರಾಶಿಯವರ ಮಾತಿಗೆ ವಿಶೇಷವಾದ ಬೆಲೆ ಸಿಗಲಿದ್ದು, ಸಾಮಾಜಿಕವಾಗಿ ಇವರು ಗೌರವಿಸಲ್ಪಡುತ್ತಾರೆ. ಯಾವುದೇ ಶುಭ ಸಮಾರಂಭಗಳಲ್ಲಿ ಕೇಂದ್ರ ಬಿಂದುವಾಗಿ ಆಕರ್ಷಿಸುತ್ತಾರೆ. ಮುಂದೇನು ಗತಿ ಎಂದು ಯೋಚಿಸುತ್ತಿದ್ದಂತಹ ಮೇಷರಾಶಿಯವರಿಗೆ ಈ ಗ್ರಹಗಳ ಸಂಯೋಜನೆಯು ಸ್ಪಷ್ಟವಾದ ಉತ್ತರವನ್ನ ನೀಡುತ್ತಿದೆ. ಮುಂದಿನ ದಿನಗಳು ಕತ್ತಲೆಯಿಂದ ಬೆಳಕಿನ ಕಡೆಗೆ ಸಾಗುವಂತಹ ಹಾದಿಯಾಗಿದೆ. ಇದು ಕೇವಲ ತಾತ್ಕಾಲಿಕ ಬದಲಾವಣೆಯಲ್ಲ, ಬದಲಿಗೆ ಮುಂದಿನ ಹಲವು ವರ್ಷಗಳವರೆಗೆ ಇವರ ಜೀವನಕ್ಕೆ ಭದ್ರ ಬುನಾದಿ ಹಾಕಿಕೊಡುವಂತಹ ಸಮಯವಾಗಿದೆ. ಈ ಬದಲಾವಣೆಗಳು ಮೇಷರಾಶಿಯವರನ್ನ ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಶಕ್ತಿಯುತ ನಾಯಕರನ್ನಾಗಿ, ಯಶಸ್ವಿ ಉದ್ಯಮರನ್ನಾಗಿ ಅಥವಾ ಸಮಾಜದ ಗಣ್ಯ ವ್ಯಕ್ತಿಯನ್ನಾಗಿ ರೂಪಾಂತರ ಮಾಡುತ್ತದೆ. ಅಂತಿಮವಾಗಿ ಹೇಳೋದಾದ್ರೆ, ಗ್ರಹಗಳ ಅವಕಾಶಗಳು ನಿಮಗೆ ಉತ್ತಮವಾದ ಒಂದು ಶಕ್ತಿಯನ್ನ ನೀಡುತ್ತವೆ. ಅದನ್ನ ಬಳಸಿಕೊಳ್ಳುವ ಜಾಣ್ಮೆ ಮನುಷ್ಯನಿಗೆ ಇರಬೇಕು. ಸೂರ್ಯನ ಶಕ್ತಿ ಮತ್ತು ಗುರುವಿನ ಜ್ಞಾನ ಸೇರಿದಾಗ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಮೇಷರಾಶಿಯವರು ಅಹಂಕಾರವನ್ನ ಬಿಟ್ಟು ವಿನಯದಿಂದ ಈ ಸಮಯವನ್ನ ಸ್ವಾಗತಿಸಿದರೆ ಅವರ ಬಾಳು ಬಂಗಾರವಾಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ವಿಧಿಯು ತನಗಾಗಿಯೇ ಒಂದು ಬಾಗಿಲು ಬಡಿದಾಗ ತೆರೆಯುವಂತಹ ಮನಸ್ಸು, ಜಾಣ್ಮೆ ಇರಬೇಕು. ಜನವರಿ 15ರ ನಂತರದ ದಿನಗಳು ಮೇಷರಾಶಿಯವರ ಪಾಲಿಗೆ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತಹ ಇತಿಹಾಸವಾಗಲಿದೆ. ಕಷ್ಟದ ದಿನಗಳು ಕಳೆದು ಸುಖದ ಸೂರ್ಯೋದಯವಾಗುತ್ತೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಯು ನಿಮ್ಮ ಜೀವನದ ಹೊಸ ದಿಕ್ಕಿಗೆ ನಿಮ್ಮ ಪ್ರಯಾಣ ಶುಭಕರವಾಗಿರಲಿ ಎಂದು ಹಾರೈಸುತ್ತಾ, ಈ ಒಂದು ವಿಶೇಷ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.